ಗೈಸ್ ನಾನು ತೊಗೊಂಡಿದ್ದು ಪ್ರಾಡಕ್ಟ್ ಇದು ಒಳಗಡೆ ಏನೋ ಚೆನ್ನಾಗಿತ್ತು ಬಟ್ ಚಾರ್ಜಿಂಗ್ ನಿಲ್ತಾ ಇಲ್ಲ. ಹಲೋ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್ಸ್, ನನ್ನ ಹೆಸರು ಆಕಾಶ್ ಅಂತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ ತರ್ಲೆ ವ್ಲಾಗ್ನ. ಮೊನ್ನೆ ಎಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ ಎಂತಕ್ಕಂದರೆ ಅಷ್ಟು ದೂರ ಹೋಗಿದ್ದೆ ಪ್ಲೇಸು. ಅಲ್ಲಿ ಬೆಟ್ಟದ ಮೇಲೆ ಹತ್ತಿದ್ದೆ, ಹೆವಿ ಗಾಳಿ ಬರ್ತಾಯಿತ್ತು. ಸೊ ಅದಕ್ಕೆ ವಿಡಿಯೋ ನೋಡ್ತೀನಿ, ಫುಲ್ಲು ಗಾಳಿ, ನಾನು ಏನು ಮಾತಾಡಿದ್ದೀನಿ ಅಂತಲೇ ಕೇಳಿಸ್ತಾ ಇಲ್ಲ ಅದರಲ್ಲಿ. ಸುಮ್ಮನೆ ಅಷ್ಟು ದೂರ ಹೋಗಿದ್ದೆ ವೇಸ್ಟ್ ಆಗೋಯ್ತು. ಹಲೋ ಎವ್ರಿವನ್, ನಾನು ಹೋಗಿದ್ದಿದ್ದು ತುಮಕೂರು ಹತ್ರ ಇರೋ ಒಂದು ಮಲ್ಲಾರಗಿರಿ ಎಂಬ ಹಿಲ್ಸ್ಗೆ. ತುಂಬಾ ಚೆನ್ನಾಗಿತ್ತು ಪ್ಲೇಸು, ಬೆಟ್ಟನೂ ಚೆನ್ನಾಗಿತ್ತು, ಹತ್ತೋ ಜಾಗನೂ ಅಲ್ಲಿರೋ ವೆದರು ಸೂಪರಾಗಿತ್ತು. ನಾನು ಹೋಗಿದ್ದ ಟೈಮಲ್ಲಿ ಬಿಸಿಲೂ ಇರಲಿಲ್ಲ. ಆರಾಮ್ಸಾಗಿ ಬೆಟ್ಟ ಹತ್ಕೊಂಡು ವ್ಯೂ ನೋಡಿ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಪೂರ್ತಿ ವ್ಲಾಗಲ್ಲಿ ಬರೀ ಗಾಳಿ ಸೌಂಡೇ ಇತ್ತು. ಅದರಿಂದ ನಾನು ಏನೇ ಮಾತಾಡಿದ್ರು, ಅಲ್ಲಿ ಏನೇನು ವೀಡಿಯೋ ಮಾಡಿದ್ದು ಅದೆಲ್ಲ ನಿಮಗೆ ಬರೀ ಕ್ಲಿಪ್ ಆಗಿದೆ. ಬಟ್ ವಾಯ್ಸ್ನ ನಾನು ಹಂಗೆ ಕೊಡೋಣ ಅಂದ್ಕೊಂಡೆ, ಬಟ್ ಜೋಕ್ ಬರೋಲ್ಲ ಬಿಡಿ. ಅದು ಆ ಮೂಮೆಂಟಲ್ಲಿ ಏನೇನು ಮಾತಾಡಿದ್ನೋ ಅದನ್ನ ಮತ್ತೆ ನಿಮ್ಮ ಹತ್ರ ವಾಯ್ಸಲ್ಲಿ ಎಡಿಟಿಂಗ್ ಮಾಡಿದ್ರೆ ಅದೆಲ್ಲ ಚೆನ್ನಾಗಿರಲ್ಲ ಅನಿಸ್ತು. ಜೈನೀಸ್ ಧರ್ಮಕ್ಕೆ ಸಂಬಂಧಪಟ್ಟ ಟೆಂಪಲ್ ಇತ್ತು ಬೆಟ್ಟದ ಮೇಲ್ಗಡೆ. ವ್ಯೂ ತುಂಬಾ ಸೂಪರ್ ಇತ್ತು. ಬೆಟ್ಟದ ಮೇಲೆ ಒಂಥರ ಡಿಫ್ರೆಂಟಾಗಿ ಮರ ಗಿರ ಅಂದರೆ ಆರ್ಟಿಫಿಷಿಯಲ್ ಮರ ಮಾಡಿದರು. ಅಲ್ಲಿ ಇದ್ದಿದ್ದು ಪ್ಲೇಸು ಡೆಕೋರೇಷನ್ನು ತುಂಬಾ ಚೆನ್ನಾಗಿತ್ತು. ಬಟ್ ನಾನಲ್ಲಿ ಟ್ರೈ ಮಾಡೋಕ್ಕೆ ಹೋದೆ ನಿಮ್ಗೊಂದು ಕಂಟೆಂಟ್ ಕೊಡೋಣ ಅಂತ. ಬಟ್ ಫೋನ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಲ್ಲ, ಸೊ ಗಾಳಿ ಎಷ್ಟು ಜೋರಾಗಿ ಹೊಡೆಯುತ್ತೆ ಅಂದರೆ ಮೇಲ್ಗಡೆ. ಸೂಪರ್ ಪ್ಲೇಸ್ ಅದು. ಬಟ್ ರೆಕಾರ್ಡಿಂಗ್ ಟೈಮಲ್ಲಿ ನಾನು ಮಾಡಬೇಕಾದ್ರೆ ನಾನು ಏನೇನು ಮಾತಾಡಿದ್ದೀನಿ ಅನ್ನೋದಕ್ಕಿಂತ ಬ್ಯಾಕ್ಗ್ರೌಂಡ್ ನಾಯ್ಸೇ ಜಾಸ್ತಿ ಇತ್ತು. ಸೊ ಅದರಿಂದ ನನಗೆ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಟಾಪಲ್ಲಿ 3 ವಿಗ್ರಹಗಳಿತ್ತು, ಅಂದರೆ 3 ಟೆಂಪಲ್ಗಳಿತ್ತು. ಏನು ಅಂದರೆ ಅದು ಸೇಮ್ ಅಲ್ಲಿದ್ದಿದ್ದು ಜೈನೀಸ್ ಧರ್ಮಕ್ಕೆ ರಿಲೇಟೆಡ್ ಅಲ್ಲಾಗಿರೋ ವ್ಯಕ್ತಿಗಳ ಮೂರ್ತಿಗೆ ಮತ್ತು ಅವ್ರ ಪೂಜೆ ನಡೀತಿತ್ತು. ಸೊ ಅದನ್ನು ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಕಡೆಯೂ ಅದೇ ಥರ ಅಂದರೆ ಬಾಹುಬಲಿ ವಿಗ್ರಹಗಳು ತುಂಬಾ ಇತ್ತು ಅದರಲ್ಲಿ. ಸೊ ಎಲ್ಲ ನೋಡಿಕೊಂಡು ಆಶೀರ್ವಾದ ತೊಗೊಂಡು ಆಚೆ ಕಡೆ ಬಂದನಪ್ಪ ನಾನು. ಗಾಯ್ಸ್, ಬೆಟ್ಟದ ಮೇಲೆ ಇಲ್ಲಿ ಯಾವುದೊಂದು ಕಲ್ಲಿಂದ ಮಾಡಿರೋದೊಂದು ದೇವಸ್ಥಾನ ಇದೆ. ಸೊ ಇದು ಎಲಿಫೆಂಟ್ ನೋಡಿ, ಹೆಂಗೆ ಮಾಡೋ ಡಿಸೈನ್ ಚೆನ್ನಾಗಿದೆಯಲ್ಲ. ಮಿನಿ ಎಲಿಫೆಂಟ್, ಗುಡ್ ಬಾಯ್. ನೋಡಿ ಹೆಂಗೈತೆ, ಕಲ್ಲು ಪಿಲ್ಲರ್ಗಳು ಸೈಕಾಗೈತೆ. ಇವು ಸೂಪರ್ ಸ್ಟ್ರಾಂಗ್ ಇದೆ, ಸ್ಟ್ರೆಂತ್. ತಳ್ಳೋಣ ತಡೀರಿ. ಆ್ಯಂಡ್ ಇದು ಕಲ್ ಮೇಲೆ ಆವಾಗ ಮಾಡಿರೋದು ಏನೋ ಫೇಸ್ ಕಾಣಿಸ್ತಾ ಇಲ್ಲ. ಸೊ ನೋಡಿ, ಏನೋ ಗೊತ್ತಿಲ್ಲ. ಬಟ್ ಚಿಪ್ಸ್ ಪ್ಯಾಕೆಟು ಅದು ಇದು ಕ್ಲೀನಿಂಗೇ ಮಾಡಿಲ್ಲಪ್ಪ. ದೇವರು ಅನ್ಕೋತೀನಿ, ಇದು ಯಾವುದೋ ದೇವರು. ಈ ಕಡೆ ಬಂದರೆ ಮಾತ್ರ ಸೈಕ್ ವ್ಯೂ ಇದೆ ಅಲ್ಲಿ ನೋಡಿ. ನಿಮಗೇನು ಕೇಳಿಸ್ತಾನೆ ಇಲ್ಲ ಅನ್ಕೋತೀನಿ ನಾನು, ಯಾಕೋ ಗಾಳಿ ಬೀಸ್ಬೇಕು. ನೋಡಿ ಬೆಟ್ಟ ಕೆಳಗಡೆ ಎಗರೋಣ, ಜಂಪ್. ಪ್ಲೇಸ್ ಮಾತ್ರ ಫ್ಯಾಂಟಾಸ್ಟಿಕ್. ಮೇಲ್ಗಡೆ ಅಂತೆ ಕುತ್ಕೊಂಡ್ರೆ ಅಂತೂ ಗಾಳಿ ತಂಪಾಗಿ ಬೀಸುತ್ತೆ. ಹುಡುಗ ಹುಡುಗಿ ಇಬ್ಬರು ಹೋಗಿದ್ರೆ ಅವರು ತುಂಬಾ ಸ್ಪೆಷಲ್ ಮೂಮೆಂಟ್ನ ಅಲ್ಲಿ ಅವ್ರು ಶೇರ್ ಮಾಡ್ಕೋಬೋದು. ಇಟ್ಸ್ ಗುಡ್. ಬಟ್ ಆದರೆ ಏನಪ್ಪ ಅಂದರೆ ನನಗೆ ಆಗಲಿಲ್ಲ. ಅಂದರೆ ಎಂತಕ್ಕಂದರೆ ಬರೀ ರೆಕಾರ್ಡಿಂಗ್ ಟೈಮಲ್ಲಿ ಬರೀ ಗಾಳಿ. ನೀವು ನೋಡಿ, ಈ ಕ್ಯಾಮ್ರಾದಲ್ಕಿಂತ ಅಲ್ಲಿ ರಿಯಲಾಗಿ ನೀವು ನೋಡಿದ್ರೆ ಇಟ್ಸ್ ವಂಡರ್ಫುಲ್ ಪ್ಲೇಸ್ ಮ್ಯಾನ್. ಹಲೋ ಎವ್ರಿವನ್, ನೆನ್ನೆದು ಆಗಿದ್ದ ಪ್ರಾಬ್ಲಮ್ಗೆ ಕೋಪ ಬಂದುಬಿಟ್ಟು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಮೈಕ್. ನೋಡೋಣ, ಓಪನ್ ಬಾಕ್ಸ್ ಮಾಡ್ತೀನಿ ಹೆಂಗಿದೆ ಒಳಗಡೆ ನಿಮ್ಗೆ ತೋರಿಸ್ತೀನಿ ಈಗ. ಹಲೋ ಎವ್ರಿವನ್, ಮೈಕ್ ಹಾಕೊಂಡಿದ್ದೀನಿ, ಇವಾಗ ಇಲ್ಲಿದ್ದೀನಿ. ಸೊ ಮೈನ್ ರೋಡಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸು ನಿಮ್ಗೆ ಕೇಳಿಸ್ತಾ ಇತ್ತೋ ಇಲ್ವೋ ಅದನ್ನ ನನಗೆ ಕಮೆಂಟ್ ಮಾಡಿ. ಸೊ ಇನ್ನೊಂದು ಏನೋ ಇದೆ, ರೆಡ್ಡು. ಸೊ ಇದು ರೆಡ್ ಲೈಟ್ ಬಂದಾಗ ಏನಾಗುತ್ತೆ, ನಾಯ್ಸ್ ರಿಡಕ್ಷನ್ ಆಗುತ್ತೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಇವತ್ತು ಹೆವಿ ಪಬ್ಲಿಕ್ ಪ್ಲೇಸಲ್ಲಿ ಬಂದ್ಬಿಟ್ಟಿದ್ದೀನಿ ಗಾಯ್ಸ್. ಸೊ ನೋಡೋಣ ವಾಯ್ಸ್ ಹೆಂಗ್ ಬರ್ತೈತೆ, ಏನೋ ಕೇಳಿಸ್ತಾ ಇತ್ತಾ ನಾನು ಮಾತಾಡ್ತಾ ಇರೋದು. ಇವಾಗ ರೆಡ್ ಲೈಟ್ ಆಫ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗೆ ಕೇಳಿಸ್ತಾ ಇದೆ ಗಾಯ್ಸ್. ನಾನು ತೊಗೊಂಡಿದ್ದು ಪ್ರಾಡಕ್ಟ್ ಇದು ಒಳಗಡೆ ಏನೋ ಚೆನ್ನಾಗಿತ್ತು, ಬಟ್ ಚಾರ್ಜಿಂಗ್ ನಿಲ್ತಾ ಇಲ್ಲ. ಆ್ಯಂಡ್ ವಾಯ್ಸ್ ರಿಡಕ್ಷನ್ ಅಂತ ಕೊಟ್ಟವ್ರೆ, ಬಟ್ ಏನೂ ಆಯ್ತಾ ಇಲ್ಲ ಗೈಸ್. ಬೆಳಿಗ್ಗೆ 100% ಚಾರ್ಜರ್ ಮಾಡಿದ್ದೀನಿ, ಈಗ 1 ಅವರ್ ಯೂಸ್ ಆಗಿಲ್ಲ. ಆಗಲೇ ಕಮ್ಮಿ ಝೀರೋ ತೋರಿಸ್ತಾಯಿತ್ತು ನೋಡಿ. 1 ಅವರ್ ಯೂಸ್ ಮಾಡಿದೆ, ಬಟ್ ಏನೂ ಯೂಸ್ ಇಲ್ಲ. ಅದಕ್ಕೆ ರಿಟರ್ನ್ ಹಾಕ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಕೊಟ್ಟವರಲ್ಲ, ಇಲ್ಲಿ ನಾಯ್ಸ್ ರಿಡಕ್ಷನ್ ಅಂತ. ವೇಸ್ಟ್ ಪ್ರಾಡಕ್ಟ್ ಗೈಸ್ ಇದು.
ಸೊ ರಿಟರ್ನ್ ಮಾಡ್ಬಿಡೋಣ ಅಂತ ಮತ್ತೆ ಇಟ್ಕೊಂಡಿದ್ದೀನಿ. ಇದೇನೋ ಐಫೋನ್ಗೆ ಹಾಕ್ಕೊಳ್ಳಿ ಅಂತ ಕೊಟ್ಟವ್ರೆ, ಚಾರ್ಜರ್ಗೆ ವಾಪಸ್ ರಿಟರ್ನ್ ಮಾಡೋಕ್ಕೆ ಅಂತ ಹಾಕ್ಬಿಟ್ಟಿದ್ದೀನಿ. ಬೇಜಾರಾಗೋಯ್ತು ನನಗೆ.